ಸಿಜೆಪಿ ಹೋರಾಟಕ್ಕೆ ರಾಜ್ಕುಮಾರ್ ಕುಟುಂಬದ ಬೆಂಬಲ ಸಿಕ್ಕಿದೆ. ದೆಹಲಿಯಲ್ಲಿ ಯುವ ಪ್ರತಿಭಟನೆಗೆ ದೊಡ್ಡ ಮನೆ ಬೆಂಬಲವನ್ನ ಸೂಚಿಸಿರುವಂತದ್ದು. ಈಗಾಗಲೇ ಸಿಜೆಪಿ ಕೂಡ ಯುವಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಮುಂದಾಗ್ತಾ ಇದೆ. ಪರೀಕ್ಷೆಯಲ್ಲಿ ಆದಂತಹ ಅಕ್ರಮ ಮತ್ತು ನೀಟ್ ಪರೀಕ್ಷೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡ ಮನೆ ಕೊಡಿ ಯುವ ರಾಜ್ಕುಮಾರ್ ಕೂಡ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಪ್ರೊಟೆಸ್ಟ್ಗೆ. ಸಿಜೆಪಿ ಹೋರಾಟಕ್ಕೆ ರಾಜ್ಕುಮಾರ್ ಕುಟುಂಬದ ಬೆಂಬಲ. ದೆಹಲಿಯಲ್ಲಿ ಯುವ ಪ್ರತಿಭಟನೆಗೆ ದೊಡ್ಡ ಮನೆ ಕುಡಿ ಯುವರಾಜ್ ಸಪೋರ್ಟ್. ಸಾಮಾಜಿಕ ಜಾಲತಾಣದಲ್ಲಿ ಯುವ ರಾಜ್ಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾನವೀಯತೆ ಮತ್ತು ನಾಗರಿಕರ ಹೊಣೆಗಾರಿಕೆ ಕುರಿತು ಭಾವನಾತ್ಮಕ ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ. ಒಂದು ರಾಷ್ಟ್ರಕ್ಕೆ ಅತಿದೊಡ್ಡ ಅಪಾಯ ಭಿನ್ನಾಭಿಪ್ರಾಯದಿಂದ ಬರುವುದಿಲ್ಲ. ಸಂಕಷ್ಟ ಅನುಭವಿಸುತ್ತಿರುವವರ ಎದುರು ಮೌನವಾಗಿದ್ರೆ ಬರುತ್ತದೆ. ರಾಜಕೀಯಕ್ಕಿಂತ ಮಾನವೀಯತೆ ದೊಡ್ಡದು. ಪ್ರಚಾರಕ್ಕಿಂತ ಸತ್ಯ ದೊಡ್ಡದು. ಭಯಕ್ಕಿಂತ ಧ್ವನಿ ದೊಡ್ಡದು. ದೆಹಲಿ ಬೆಳವಣಿಗೆಗಳನ್ನ ನಾವು ಸುಮ್ಮನೆ ನೋಡುತ್ತಾ ಹೋಗಬಾರದು. ಅವರ ಧ್ವನಿಯನ್ನ ಕೇಳುವುದು ನಮ್ಮ ಜವಾಬ್ದಾರಿ. ಯಾರು ಹೊಣೆ ಇದಕ್ಕೆ? ಈ ಪರಿಸ್ಥಿತಿ ತಪ್ಪಿಸಬಹುದಿತ್ತೆ. ವಿದ್ಯಾರ್ಥಿಗಳಿಗೆ ಗಾಯಗಳಾಗಲು ಕಾರಣವೇನು? ಇಂತಹ ಘಟನೆಗಳು ಮತ್ತೆ ನಡೆಯದಂತೆ ನಾವು ಏನು ಮಾಡಬೇಕು? ಇದು ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರುದ್ಧದ ಪೋಸ್ಟ್ ಅಲ್ಲ ಅಂತ. ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಮಾನವೀಯತೆಯಿಂದ ಯುವ ರಾಜ್ಕುಮಾರ್. ಯುವ ಜನತೆ ಪರವಾಗಿ ಧ್ವನಿಯನ್ನ ಎತ್ತಿದ ಯುವ ರಾಜ್ಕುಮಾರ್. ಸಂಸತ್ ಚಲೋ ವೇಳೆ ಪ್ರತಿಭಟನಾಕಾರರ ಮೇಲೆ ಹಲ್ಲೆಗೆ ಯುವರಾಜ್ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಿಜೆಪಿ ಹೋರಾಟವನ್ನ ಮಾಡ್ತಾ ಇತ್ತು. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಭುಗಿಲೆದ್ದಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಇನ್ನು ಪ್ರತಿಭಟನೆಯಲ್ಲಿ ಯುವಕರು ಭಾಗಿಯಾಗಿದ್ರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಸಂಸತ್ ಚಲೋ ಪ್ರತಿಭಟನೆಯ ವೇಳೆ ಪೊಲೀಸರಿಂದ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಇದು ಸರಿನಾ? ಯುವಕರ ಮೇಲೆ ಕೈ ಮಾಡುವಂಥದ್ದು ಆಗಿರ್ಬೋದು. ಮಾನವೀಯತೆ ದೃಷ್ಟಿಯಿಂದ ನೋಡಬೇಕು. ಇದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾದಂಥದ್ದಲ್ಲ, ಯಾವುದೇ ಒಂದು ರಾಜಕೀಯ ಮನೋಭಾವದಿಂದ ಹಾಕಿದಂಥ ಪೋಸ್ಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಯುವ ರಾಜ್ಕುಮಾರ್. ವಿದ್ಯಾರ್ಥಿಗಳ ಮೇಲೆ ಆದಂಥ ಹಲ್ಲೆ, ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಈಗ ಆಗ್ತಿರುವಂಥ ಸಿಚುವೇಶನ್ಗೆ ಯುವಕರ ಮೇಲೆ ಅಲ್ಲಿ ನಡೀತಾ ಇದ್ದಂಥ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕುರಿತಂತೆ ಆಗ್ತಾ ಇರುವಂಥ ಪ್ರತಿಭಟನೆ. ಬಟ್ ಇಲ್ಲಿ ಒಂದು ಗಮನಿಸಿ ನೋಡಬೇಕು ಅಂತ ಅಂದಾಗ, ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ತಾರ ಅಂತ ನೋಡಿದ್ರೆ, ಇತ್ತ ವಿಪಕ್ಷ ಕೂಡ, ಕೇಂದ್ರದ ವಿಪಕ್ಷ ಕಾಂಗ್ರೆಸ್ ಪ್ರತಿಭಟನೆಗೆ ಏನು ಮುಂದಾಗಿದೆಯಲ್ಲ, ವಿದ್ಯಾರ್ಥಿಗಳ ನೀಟ್ ವಿಚಾರಕ್ಕೆ, ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ, ಸೋರಿಕೆ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರತಿಭಟನೆ ನಡೀತಾ ಇದೆಯಾ, ಅಥವಾ ಅದರಲ್ಲಿ ರಾಜಕೀಯ ಬೇಳೆ ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ ಅಂತ ಗಮನಿಸಿ ನೋಡಿದಾಗ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅವಶ್ಯಕತೆ ಏನು? ಯಾರು ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ದಾರಲ್ಲ ಅವರ ವಿರುದ್ಧ ಕಠಿಣ ಕ್ರಮ ಆಗ್ತಾ ಇದೆ. ಇನ್ನು ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಎಲ್ಲಿಂದ ಏನಾಗಿದೆ ಅನ್ನುವಂತಹ ವಿಚಾರಕ್ಕೆ ಮರು ಪರೀಕ್ಷೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಹಾಗಾಗಿ ಅನಿವಾರ್ಯತೆ ಕೂಡ ಅಲ್ಲಿ ಆ ಅನಿವಾರ್ಯತೆಯಿಂದ ಪರೀಕ್ಷೆಯನ್ನ ಮರು ಪರೀಕ್ಷೆ ಮಾಡ್ತಾ ಇದ್ದೀವಿ. ಇನ್ನು ಅಕ್ರಮವಾಗಿ ಏನು ಪರೀಕ್ಷೆಯಲ್ಲಿ ನಡೆದಂಥ ಘಟನೆಗಳ ಕುರಿತಾಗೂ ಕೂಡ ಕೇಂದ್ರ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಬರ್ತಾ ಇದೆ. ಬಟ್ ವಿಪಕ್ಷದ ವಾದ ರಾಜೀನಾಮೆ ಬೇಕು ಅಂತ.